ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ಒಮ್ಮೆಯಾದರೂ ಗೋವಾಗೆ ಟ್ರಿಪ್ ಹೋಗಬೇಕು ಅಂತ ಪ್ಲಾನನ್ನು ಮಾಡ್ಕೊಂಡಿರ್ತೀರಾ. ತುಂಬ ಜನ ಗೋವಾಗೆ ಯಾಕೆ ಹೋಗ್ಬೇಕಂತ ಆಸೆ ಪಡ್ತಾರಂದ್ರೆ ಅಲ್ಲಿರುವಂತಹ ಬೀಚಸ್ಗಳು, ಪ್ರಪಂಚದ ನಾನಾ ದೇಶಗಳಿಂದ ಬರುವಂತಹ ಟೂರಿಸ್ಟ್ಗಳು, ರಾತ್ರಿ ಟೈಮ್ನಲ್ಲಿ ನಡೆಯುವಂತಹ ಪಾರ್ಟಿಗಳು, ಮಸಾಜ್ ಮಾಡಿಸ್ಕೊಳ್ಳೋದಿರ್ಬೋದು ಅಥವಾ ಹುಡುಗಿರು ಸಿಗ್ತಾರೆ ಅಂತ, ಹೀಗೆ ನಾನಾ ಕಾರಣಗಳಿಂದ ಗೋವಾಗೆ ಹೋಗಬೇಕು ಅಂತ ಆಸೆ ಪಡ್ತಾರೆ. ಆದರೆ ಗೋವಾದಲ್ಲಿ ನಡೆಯೋ ದಂಧೆಗಳ ಬಗ್ಗೆ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಶಾಕ್ ಆಗುತ್ತೆ. ಗೋವಾದಲ್ಲಿ ನೀವು ಟ್ರಾವೆಲ್ ಮಾಡೋ ಟ್ಯಾಕ್ಸಿಗಳಿಂದ ಹಿಡಿದು ಹೋಟೆಲ್ಗಳು, ಆಫರ್ಗಳು, ಲಾಟ್ರಿಗಳು, ಮಸಾಜ್ಗಳು, ಹೀಗೆ ಪ್ರತಿಯೊಂದರಲ್ಲೂ ನಿಮಗೆ ಮೋಸ ಮಾಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ಸ್ವಲ್ಪ ಯಾಮಾರಿದ್ರೂ ನಿಮ್ಮ ಹತ್ರ ಇರೋ ಹಣವನ್ನೆಲ್ಲ ಕಿತ್ಕೊಂಡು ನಿಮ್ಮನ್ನ ನಡು ರಸ್ತೆಯಲ್ಲಿ ನಿಲ್ಲಿಸಿ ಬಿಡ್ತಾರೆ. ನೀವು ಕೂಡ ಗೋವಾಗೆ ಹೋಗಬೇಕು ಅಂತ ಪ್ಲಾನನ್ನು ಮಾಡ್ಕೊಂಡಿದ್ರೆ ಅಲ್ಲಿ ನಡೆಯುವಂತಹ ಮೋಸಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಖಂಡಿತ ಈ ಒಂದು ವಿಡಿಯೋ ನಿಮಗೆ ಒಂದಷ್ಟು ಮಾಹಿತಿಯನ್ನ ನೀಡುತ್ತೆ. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಮೊದಲನೇದಾಗಿ ನೀವು ಟ್ರೈನ್ ಅಥವಾ ಬಸ್ನಲ್ಲಿ ಗೋವಾಗೆ ಹೋದ ಮೇಲೆ ಅಲ್ಲಿನ ಜನ ಮೊದಲು ನೋಡೋದೆ ನೀವು ಯಾವ ಭಾಷೆಯನ್ನ ಮಾತನಾಡ್ತೀರಾ ಅಂತ. ಅಲ್ಲೇ ಅವರಿಗೆ ಗೊತ್ತಾಗುತ್ತೆ ನೀವು ಟೂರಿಸ್ಟ್, ನೀವು ಹೊರಗಡೆಯಿಂದ ಬಂದಿರೋರು ಅಂತ ಅವರಿಗೆ ಗೊತ್ತಾಗುತ್ತೆ. ನಿಮ್ಮ ಜೊತೆ ಇಲ್ಲ ಸಲ್ಲದ ವ್ಯವಹಾರಗಳನ್ನು ಮಾಡೋದಕ್ಕೆ ಬರ್ತಾರೆ, ಸ್ಕ್ಯಾಮ್ಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನು ನೀವು ಗೋವಾದಲ್ಲಿ ಬೀಚ್ಗಳ ಬಳಿಗೆ ಹೋದಾಗ ಕೆಲವರು ಟ್ಯಾಟೋ ಹಾಕಿಸ್ಕೊಳ್ಳಿ ಅಂತ ಬರ್ತಾರೆ. ಆಗ ನೀವು ಎಷ್ಟು ಬೇಡ ಅಂದರೂ ಕೂಡ ಅವರು ಕೇಳೋದೇ ಇಲ್ಲ. ಅವುಗಳಲ್ಲಿ ಅಂದರೆ ಅವರು ಹಾಕೋ ಟ್ಯಾಟೋಗಳಲ್ಲಿ ಟೆಂಪ್ರವರಿ ಟ್ಯಾಟೋ ಕೂಡ ಇರುತ್ತೆ, ಪರ್ಮನೆಂಟ್ ಟ್ಯಾಟೋ ಕೂಡ ಇರುತ್ತೆ. ಜೊತೆಗೆ ಅವರು ಹೇಳುವಂತಹ ಪ್ರೈಸ್ ಕೂಡ ತುಂಬ ಅಂದರೆ ತುಂಬಾನೇ ಕಡಿಮೆ ಇರುತ್ತೆ. ಹೀಗಾಗಿ ತುಂಬ ಜನ ಕಡಿಮೆ ದುಡ್ಡಿಗೆ ಟ್ಯಾಟೋ ಹಾಕಿಸ್ಕೊಳ್ಳೋದಕ್ಕೆ ಒಪ್ಕೊಳ್ತಾರೆ. ಆದರೆ ಅವರು ಸ್ಕ್ಯಾಮ್ ಮಾಡೋದೇ ಇಲ್ಲಿ. ಹೇಗೆ ಅಂದರೆ ಅವರು ಟ್ಯಾಟೋ ಹಾಕೋದಕ್ಕೆ ಯೂಸ್ ಮಾಡುವಂತಹ ಇಂಕ್ ಏನಿದೆ ಅದು ತುಂಬ ಅಂದರೆ ತುಂಬ ಲೋ ಕ್ವಾಲಿಟಿಯ ಇಂಕ್ ಆಗಿರುತ್ತೆ. ಹೀಗಾಗಿನೇ ಅವರು ಪ್ರೈಸನ್ನು ತುಂಬ ಕಡಿಮೆ ಹೇಳ್ತಾರೆ. ಒಂದು ವೇಳೆ ನೀವು ಅಲ್ಲಿ ಟ್ಯಾಟೋವನ್ನು ಹಾಕಿಸ್ಕೊಂಡ್ರೆ ಸ್ವಲ್ಪ ದಿನಕ್ಕೆ ಅದರ ಸಂಪೂರ್ಣ ಶೇಪ್ ಏನಿದೆ ಅದು ಚೇಂಜ್ ಆಗಿ ಬಿಡುತ್ತೆ. ಒಂದು ರೀತಿ ಅಸಹ್ಯ ಆಗಿಬಿಡುತ್ತೆ. ಕೆಲವೊಮ್ಮೆ ಚರ್ಮ ರೋಗವು ಬಂದು ಬಿಡುತ್ತೆ. ಇನ್ನು ಕೆಲವರಂತೂ ಮೊದಲು ಒಂದು ಪ್ರೈಸ್ ಅನ್ನ ಹೇಳಿ ನಂತರ ಅರ್ಧ ಟ್ಯಾಟೋವನ್ನ ಹಾಕಿ ನಂತರ ಪ್ರೈಸ್ ಅನ್ನ ಜಾಸ್ತಿ ಹೇಳ್ತಾರೆ. ಇದೆಲ್ಲ ಒಂದು ಕಡೆ ಆದ್ರೆ, ಇನ್ನು ಮತ್ತೊಂದು ಕಡೆ ಅಂತೂ ನೀವು ಬೀಚ್ ಹತ್ರ ಹೋಗ್ತಿದ್ದ ಹಾಗೇನೆ ಕೆಲವರು ನಿಮ್ಮ ಹತ್ರ ಬಂದು ಸೈಲೆಂಟ್ ಆಗಿ ಹುಡುಗಿರ್ ಬೇಕಾ ಅಂತ ಕೇಳ್ತಾರೆ. ಅಮೇರಿಕಾ, ರಷ್ಯಾ, ಚೀನಾ, ಯುರೋಪ್, ಹೀಗೆ ಎಲ್ಲ ದೇಶಗಳ ಹುಡುಗಿಯರು ನಮ್ಮ ಹತ್ರ ಇದ್ದಾರೆ ಬನ್ನಿ ಅಂತ ಹೇಳ್ತಾರೆ. ಆಗ ಅವರು ನಿಮ್ಮನ್ನ ಕರ್ಕೊಂಡು ಬೇರೆ ಜಾಗಕ್ಕೆ ಹೋಗ್ತಾರೆ. ನೀವು ಕೂಡ ಅವರನ್ನ ನಂಬಿ ಅವರ ಹಿಂದೆ ಹೋಗ್ತೀರಾ. ನಂತರ ಅವರು ಪೇಪರ್ ವರ್ಕ್ ಅಂತ, ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಹೇಳಿ ನಿಮ್ಮ ಹತ್ರ ಜಾಸ್ತಿ ದುಡ್ಡನ್ನ ಕಟ್ಟಿಸ್ಕೊಳ್ತಾರೆ. ಒಂದು ವೇಳೆ ನೀವು ದುಡ್ಡನ್ನ ಕಟ್ಟಿಲ್ಲ ಅಂದ್ರೂ ಆ ಏರಿಯಾದ ತುಂಬ ಅವರ ಕಡೆಯವರೇ ಇರ್ತಾರೆ. ಎಲ್ಲರೂ ಕೂಡ ನಿಮ್ಮನ್ನ ಸುತ್ತುವರಿತಾರೆ. ಆಗ ನಿಮಗೆ ಬೇರೆ ದಾರಿನೇ ಇಲ್ಲದೆ ದುಡ್ಡನ್ನು ಕಟ್ಟಲೇಬೇಕಾಗುತ್ತೆ. ಆ ದುಡ್ಡನ್ನು ಕಟ್ಟಿದ ಮೇಲೂ ಕೂಡ ಆ ಚಾರ್ಜ್ ಈ ಚಾರ್ಜ್ ಅಂತ ಹೇಳಿ ಮತ್ತೆ ದುಡ್ಡನ್ನು ಇಸ್ಕೊಂಡು ನಿಮ್ಮ ಹತ್ರ ಇರುವಂತಹ ಹಣವನ್ನೆಲ್ಲ ಖಾಲಿ ಮಾಡಿಸಿ ಕೊನೆಗೆ ನಿಮ್ಮನ್ನು ನಡು ರಸ್ತೆಯಲ್ಲಿ ಬಿಟ್ಟು ಹೋಗ್ತಾರೆ. ಇನ್ನು ಕೆಲವರು ಕರ್ಕೊಂಡು ಹೋಗಿ ಹುಡುಗಿಯರನ್ನು ಕೂಡ ತೋರಿಸ್ತಾರಂತೆ, ಅವರ ಜೊತೆಗೆ ಡ್ಯಾನ್ಸನ್ನು ಮಾಡಿಸ್ತಾರಂತೆ. ಇನ್ನು ಗೋವಾ ಬೀಚ್ಗಳಲ್ಲಿ ಕೆಲವರು ನಿಮ್ಮ ಹತ್ರ ಬಂದು ಮಸಾಜ್ ಮಾಡಿಸ್ಕೊಳ್ತೀರಾ ಸಾರ್ ಅಂತ ಕೇಳ್ತಾರೆ. ನಮ್ಮಲ್ಲಿ ಹುಡುಗಿರು ತುಂಬ ಚೆನ್ನಾಗಿ ಮಸಾಜ್ ಮಾಡ್ತಾರೆ, ಅವ್ರ ಹತ್ರ ನೀವು ಮಸಾಜ್ ಮಾಡಿಸ್ಕೊಂಡ್ರೆ ನೀವು ಕಳೆದೇ ಹೋಗ್ಬಿಡ್ತೀರಾ ಅಂತ ಏನೇನೋ ಹೇಳಿ ಕರ್ಕೊಂಡು ಹೋಗ್ತಾರೆ. ಆದರೆ ಅಲ್ಲಿ ಮಸಾಜನ್ನು ಕರೆಕ್ಟಾಗಿ ಮಾಡೋದೇ ಇಲ್ಲ. ಜೊತೆಗೆ ಇದಕ್ಕೆಲ್ಲ ತುಂಬಾನೇ ಜಾಸ್ತಿ ಚಾರ್ಜನ್ನು ಮಾಡ್ತಾರೆ. ಇನ್ನು ಈಗ ಗೋವಾದಲ್ಲಿ ನಡೆಯೋ ಅತಿ ದೊಡ್ಡ ಸ್ಕ್ಯಾಮ್ನ ಬಗ್ಗೆ ಹೇಳ್ತೀವಿ ಕೇಳಿ. ಗೋವಾಗೆ ಯಾರೇ ಹೋದರೂ ಕೂಡ ಮೊದಲು ಬೇಕಿರೋದೇ ಟ್ರಾನ್ಸ್ಪೋರ್ಟೇಷನ್. ಗೋವಾದಲ್ಲಿ ನೀವು ಟ್ರಾವೆಲ್ ಮಾಡಬೇಕು ಅಂದರೆ ಗೋವಾ ಗೌರ್ನಮೆಂಟ್ನ ಕಡಂಬ ಬಸ್ಗಳನ್ನೇ ಬಳಸಬೇಕು. ಆದರೆ ಅಲ್ಲಿ ಹೆಚ್ಚಾಗಿ ಬಸ್ಗಳು ಸಿಗೋದೇ ಇಲ್ಲ. ಒಂದೊಂದು ಪ್ಲೇಸ್ಗಳಿಗೆ ಒಂದೊಂದೇ ಬಸ್ಗಳು ಮಾತ್ರ ಇರುತ್ತೆ. ಅದರಲ್ಲೂ ಸಂಜೆ 5 ಗಂಟೆ ಆದಮೇಲಂತೂ ಬಸ್ಗಳು ಸಿಗೋದೇ ಇಲ್ಲ. ಹೀಗೆ ಗೋವಾದಲ್ಲಿ ಬಸ್ಗಳ ಸಮಸ್ಯೆ ತುಂಬ ಜಾಸ್ತಿ ಇರೋದ್ರಿಂದ ಎಲ್ಲರೂ ಹುಡುಕೋದು ಟ್ಯಾಕ್ಸಿಗಳನ್ನೇ. ಗೋವಾದಲ್ಲಿ ಟ್ಯಾಕ್ಸಿಗಳಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂದರೆ ಗ್ಲೋಬಲ್ ವೈಡ್ ಫೇಮಸ್ ಆಗಿರುವಂತಹ ಓಲಾ, ಊಬರ್ನಂತಹ ಅಪ್ಲಿಕೇಶನ್ಗಳನ್ನು ಎಂಟ್ರಿ ಆಗೋದಕ್ಕೆ ಬಿಟ್ಟಿಲ್ಲ ಅಂದರೆ ಗೋವಾದಲ್ಲಿ ಟ್ಯಾಕ್ಸಿ ಅವರ ಹವಾ ಯಾವ ರೀತಿ ಇದೆ ಅಂತ ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ. ಗೋವಾಗೆ ಜಾಸ್ತಿ ಬರೋದೇ ಬೇರೆ ರಾಜ್ಯಗಳಿಂದ, ಬೇರೆ ದೇಶಗಳಿಂದ ಟೂರಿಸ್ಟ್ಗಳು. ಹೀಗಾಗಿ ಟೂರಿಸ್ಟ್ಗಳಿಗೆ ಅಲ್ಲಿನ ಪ್ರೈಸ್, ಟ್ಯಾಕ್ಸಿ ಪ್ರೈಸ್ ಎಷ್ಟಿರುತ್ತೆ ಅಂತ ಗೊತ್ತಿರೋದಿಲ್ಲ. ಇದರಿಂದ ಅವರನ್ನು ಎಲ್ಲಿಗಾದರೂ ಕರ್ಕೊಂಡು ಹೋಗಬೇಕು ಅಂದರೆ ಟ್ಯಾಕ್ಸಿಯವರು ತುಂಬ ಅಂದರೆ ತುಂಬಾನೇ ಜಾಸ್ತಿ ಪ್ರೈಸನ್ನು ಹೇಳ್ತಾರೆ. ಕೇವಲ 400 ರೂಪಾಯಿ ಚಾರ್ಜ್ ಇದ್ರೆ 4,000 ಹೇಳ್ತಾರೆ, 500 ರೂಪಾಯಿ ಚಾರ್ಜ್ ಇದ್ರೆ 5,000 ಕೇಳ್ತಾರೆ. ಹೀಗೆ ಕೇವಲ 3 ರಿಂದ 4 ಕಿಲೋಮೀಟರ್ ದೂರಕ್ಕೆ ಕರ್ಕೊಂಡು ಹೋಗಬೇಕು ಅಂದರೆ
ಟ್ಯಾಕ್ಸಿಯವರು ಸಿಕ್ಕಾಪಟ್ಟೆ ಪ್ರೈಸನ್ನು ಹೇಳ್ತಾರೆ. ಒಂದು ವೇಳೆ ನೀವೇನಾದರೂ ಪ್ರೈಸ್ ಯಾಕೆ ಇಷ್ಟೊಂದು ಜಾಸ್ತಿ ಇದೆ, ಕಡಿಮೆ ಮಾಡ್ಕೊಳ್ಳಿ ಅಂತ ಕೇಳಿದ್ರೆ 5,000 ಇದ್ರೆ 4,000 ಕೇಳ್ತಾರೆ, 4,000 ಇದ್ರೆ 3,000 ಕೇಳಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅದರಲ್ಲೂ ಇನ್ನೂ ಕೆಲವರು ಟ್ಯಾಕ್ಸಿಯವರಂತೂ ನೀವೊಂದು ಅಡ್ರೆಸ್ಸನ್ನು ಕೊಟ್ಟರೆ ಅವರು ಮತ್ತಿನ್ಯಾವುದೋ ಅಡ್ರೆಸ್ಗೆ ಕರ್ಕೊಂಡೋಗಿ ನಿಮ್ಮ ಹತ್ರ ಬೇಕು ಅಂತಾನೆ ಜಗಳ ಮಾಡಿ ನಿಮ್ಮ ಹತ್ರ ಎಕ್ಸ್ಟ್ರಾ ದುಡ್ಡನ್ನು ಇಸ್ಕೋತಾರೆ. ಅದರಲ್ಲೂ ಗೋವಾದಲ್ಲಿ ಟ್ಯಾಕ್ಸಿಯವರು ಮಾಡುವಂತಹ ಮತ್ತೊಂದು ದೊಡ್ಡ ಸ್ಕ್ಯಾಮ್ ಏನು ಅಂದರೆ, ನೀವು ನೈಟ್ ಟೈಮ್ ಏನಾದರೂ ಅವರ ಟ್ಯಾಕ್ಸಿನಲ್ಲಿ ಹೋಗ್ತಾ ಇದ್ರೆ ಬೇಕು ಅಂತಾನೆ ಲೇಟ್ ಮಾಡಿ ಅವರಿಗೆ ಪರಿಚಯವಿರುವಂತಹ, ಅವರಿಗೆ ಲಿಂಕ್ ಇರುವಂತಹ ಹೋಟೆಲ್ ಮುಂದೆ ನಿಮ್ಮನ್ನ ನಿಲ್ಲಿಸಿ ಇವತ್ತು ಲೇಟ್ ಆಗಿದೆ, ಇದೇ ಹೋಟೆಲ್ನಲ್ಲಿ ಉಳ್ಕೊಳ್ಳಿ ಅಂತ ನಿಲ್ಲಿಸಿ ಹೋಗ್ತಾರೆ. ನಂತರ ಹೋಟೆಲ್ನವರು ಬಂದು ಏನು ಗೊತ್ತೇ ಇಲ್ವೇನೋ, ಟ್ಯಾಕ್ಸಿಯವರಿಗೂ ಇವರಿಗೂ ಏನು ಸಂಬಂಧನೇ ಇಲ್ವೇನೋ ಅನ್ನೋ ರೀತಿ ಟ್ಯಾಕ್ಸಿಯವರಿಗೆ ಬೈದು ನಿಮ್ಮನ್ನ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾರೆ. ಇದರಿಂದ ಹೋಟೆಲ್ನವರಿಗೂ ಲಾಭ ಆಗುತ್ತೆ, ಟ್ಯಾಕ್ಸಿಯವರಿಗೂ ಲಾಭ ಆಗುತ್ತೆ, ಆದರೆ ನಿಮಗೆ ಮಾತ್ರ ನಷ್ಟ ಆಗುತ್ತೆ. ಇನ್ನು ಗೋವಾದಲ್ಲಿ ತುಂಬ ಜನ ದುಡ್ಡು ಕಳ್ಕೊಳ್ಳೋದು ಎಲ್ಲಿ ಅಂದರೆ, ಬೀಚ್ಗಳ ಬಳಿ ಹೋದಾಗ ವಾಟರ್ ಗೇಮ್ಸ್ಗಳನ್ನು ಆಡೋದಕ್ಕೆ ಹೋಗಿ. ಹೌದು ಫ್ರೆಂಡ್ಸ್, ನೀವು ಬೀಚ್ಗಳ ಹತ್ರ ಹೋಗ್ತಿದ್ದ ಹಾಗೇನೆ ತುಂಬ ಜನ ನಿಮ್ಮ ಹತ್ರ ಬಂದು ವಾಟರ್ ಗೇಮ್ಸ್ ಪ್ಯಾಕೇಜ್ ಇದೆ, 5ರಿಂದ 10 ಗೇಮ್ಸ್ಗಳನ್ನು ಆಡಿಸ್ತೀವಿ ಹಾಗೆ ಹೀಗೆ ಅಂತ ಹೇಳಿ ನಿಮ್ಮ ಹತ್ರ ದುಡ್ಡನ್ನು ಇಸ್ಕೊಂಡು ಒಂದು ಟೈಮನ್ನು ಹೇಳ್ತಾರೆ. ಅಲ್ಲಿರುವಂತಹ ಬೇರೆ ವಾಟರ್ ಗೇಮ್ಸ್ಗಳನ್ನು ತೋರಿಸಿ ಇಂತಹ ಟೈಮ್ಗೆ ಇಲ್ಲಿಗೆ ಬನ್ನಿ ಅಂತ ಹೇಳಿ ಹೋಗ್ತಾರೆ. ನಂತರ ನೀವು ಸ್ವಲ್ಪ ಹೊತ್ತು ಸುತ್ತಾಡಿ ಆ ವ್ಯಕ್ತಿ ಹೇಳಿರುವಂತಹ ಪ್ಲೇಸ್ಗೆ ಹೋದರೆ ಅಲ್ಲಿ ವಾಟರ್ ಗೇಮ್ಸನ್ನು ಆಡಿಸ್ತಾ ಇರೋರೇ ಬೇರೆ ಆಗಿರ್ತಾರೆ, ನಿಮ್ಮ ಹತ್ರ ದುಡ್ಡನ್ನು ಇಸ್ಕೊಂಡಿರುವಂತಹ ವ್ಯಕ್ತಿನೇ ಬೇರೆ ಆಗಿರ್ತಾನೆ. ಇನ್ನು ನಿಮಗೆ ಗೋವಾದಲ್ಲಿ ಯಾವ ಥರ ಎಲ್ಲ ಸ್ಕ್ಯಾಮ್ ಆಗಿದೆ, ನಿಮಗೆ ಯಾವ ಥರ ಎಲ್ಲ ಮೋಸ ಮಾಡಿದ್ದಾರೆ ಅನ್ನೋದನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.